ನಿರ್ವಹಣೆ ಮತ್ತು ಪ್ರಸ್ತುತಿ ಬಗ್ಗೆ ಹೇಳ್ಕೊಡ್ತೀನಿ. ಪಾಠ ದತ್ತಾಂಶಗಳ ನಿರ್ವಹಣೆ ಮತ್ತು ಇದನ್ನ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ಡಾಟಾ ಹ್ಯಾಂಡ್ಲಿಂಗ್ ಅಂತೀವಿ. ಏನು? ಡಾಟಾ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಗೆ ಆಗಲೇ ಹೇಳಿದ್ದೀನಿ ಎಷ್ಟು ತರ ಗ್ರಾಫ್ ಬರ್ತವೆ. ಒಂದು ಯಾವುದು ಪಿಕ್ಟೋಗ್ರಾಫ್ ಅಂತ ಗೊತ್ತಾ? ಪಿಕ್ಟೋಗ್ರಾಫ್. ಇದು ಯಾವುದು ಪಿಕ್ಚರ್ಸ್ ಚಿತ್ರಗಳ ಮೂಲಕ ಹೇಳ್ತೀವಲ್ಲ ಅದೊಂದು. ನೆಕ್ಸ್ಟ್ ಯಾವುದು ಬಾರ್ ಗ್ರಾಫ್. ಹೌದಾ? ಬಾರ್ ಗ್ರಾಫ್ ಬರುತ್ತೆ. ಇವು ಯಾವ ತರ ಬರ್ತವೆ? ಇವು ಪಿಕ್ಚರ್ಸ್ ಈ ತರ ಸ್ಮೈಲಿ ಈ ತರ ಎಲ್ಲ ಇರುತ್ತಲ್ಲ ಆ ತರ ಇವು ಬಾರ್ ಗ್ರಾಫ್ಗಳನ್ನ ನೋಡಿದಿರಲ್ಲ. ಇದರಲ್ಲಿ ಎರಡು ರೀತಿ ಬರ್ತದೆ. ಯಾವುದು ಎರಡು ರೀತಿ? ಒಂದು ಸಿಂಗಲ್ ಬಾರ್ ಗ್ರಾಫ್, ಸಿಂಗಲ್, ಇನ್ನೊಂದು ಡಬಲ್. ಹೌದಾ? ನೆಕ್ಸ್ಟ್ ಮತ್ತೊಂದು ಯಾವ ಬರುತ್ತೆ? ಹಿಸ್ಟೋಗ್ರಾಮ್. ಇದು ಯಾವ ತರ ಬರುತ್ತೆ ಅಂದ್ರೆ ಜೊತೆ ಬರುತ್ತಲ್ಲ. ಹೌದಾ? ಈ ತರ ಬರುತ್ತೆ. ನೆಕ್ಸ್ಟ್ ಮತ್ತೆ ಯಾವುದು? ಬಾರ್ ಗ್ರಾಫ್ ಆಯ್ತು, ಪಿಕ್ಟೋಗ್ರಾಫ್ ಆಯ್ತು, ಹಿಸ್ಟೋಗ್ರಾಮ್ ಆಯ್ತು, ಮತ್ತೆ ಯಾವುದು? ಲೈನ್ ಗ್ರಾಫ್. ಲೈನ್ ಹಾಕ್ತೀವಲ್ಲ ಲೈನ್ ಗ್ರಾಫ್. ಹೌದಾ? ಲೈನ್ ಗ್ರಾಫ್ ನೋಡಿ. ಲೈನ್ ಗ್ರಾಫ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅವತ್ತು. ಈಗ ಬಾಲ್ಸ್ ರನ್ ರೇಟ್ ತೋರಿಸ್ತಾರಲ್ಲ ನೋಡಿದ್ರೆ ಟಿವಿಲಿ ಈ ತರ ಬಂದಿರುತ್ತೆ ನೋಡಿ. ಹಿಂಗ್ ಬಾಲ್ ಸ್ಪೀಡ್ ಅನ್ನ ತೋರಿಸಿರ್ತಾರೆ ನೋಡಿ ಈ ತರ. ಹೌದಾ? ಆಮೇಲೆ ಇದು ಮತ್ತೆ ಎಲ್ಲಿ ನೋಡಿರ್ತೀರಾ? ಈಗ ಹಾರ್ಟ್ ಬೀಟ್ಸ್ ಅಲ್ಲೊಂದು ಟಿವಿ ತರ ಇಟ್ಬಿಟ್ಟು ತೋರಿಸಿರ್ತಾರೆ ಅಲ್ಲಿ ಲೈನ್ ಗ್ರಾಫ್ ಯೂಸ್ ಆಗಿರುತ್ತಾ? ಆಮೇಲೆ ಮತ್ತೆ ಯಾವುದು? ಪೈ ಚಾರ್ಟ್ ಅಂತ ಹೇಳ್ತೀವಿ. ಪೈ ಚಾರ್ಟ್ ಯಾವ ತರ ಬರುತ್ತೆ? ಈ ತರ ಹೇಳ್ತಾರೆ. ಹೀಗೆ ನಾವು ಒಂದು ದಿನದ ದಿನಚರಿ ಅಥವಾ ನಮ್ಮ ಸಂಬಳನ ಯಾವ್ಯಾವ ರೀತಿ ಡಿವೈಡ್ ಮಾಡಿರ್ತೀವಿ ಅದನ್ನೆಲ್ಲ ಹೇಳ್ತೀವಿ. ಈ ತರ ನಾವು ಪಿಕ್ಟೋಗ್ರಾಫ್, ಬಾರ್ ಗ್ರಾಫ್ ಅಲ್ಲಿ ಸಿಂಗಲ್ ಬಾರ್ ಗ್ರಾಫ್, ಡಬಲ್ ಬಾರ್ ಗ್ರಾಫ್, ಹಿಸ್ಟೋಗ್ರಾಫ್, ಲೈನ್ ಗ್ರಾಫ್, ಪೈ ಚಾರ್ಟ್ ಈ ತರ ಎಲ್ಲ ವೆರೈಟಿ ಆಫ್ ಗ್ರಾಫ್ಸ್ ಅನ್ನ ಕಲಿತೀವಿ. ಅದಕ್ಕಿಂತ ಮುಂಚೆ ಬೇಸಿಕ್ ಏನೇನು ಬರುತ್ತೆ ಅಂತಂದ್ರೆ ಟ್ಯಾಲಿ ಮಾರ್ಕ್ ಹಾಕೋದು. ಟ್ಯಾಲಿ ಮಾರ್ಕ್ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಂಖ್ಯೆ ಇರುತ್ತೆ. ಈಗ 6 ಅನ್ನೋದನ್ನ ಗುರುತಿಸ್ಬೇಕು ಅಂತಂದ್ರೆ ಅಲ್ಲಿ ಕಡ್ಡಿಲಿ ಗುರುತಿಸ್ತೀವಿ. 1 ಎಷ್ಟಾಯ್ತು? 1 2 3 4 5 ಆಗಂಗಿಲ್ಲ. 5ಕ್ಕೆ ಹಿಂಗೆ ಗೊತ್ತಾಯ್ತಾ? ನೆಕ್ಸ್ಟ್ 6 ಮತ್ತೆ ತಿರ್ಗಾ ಬೇರೆ ಕಡೆ ಒಂದು 5 ಒಂದೊಂದು ಗುಂಪಿರುತ್ತೆ ಇಲ್ಲಿ. ಗೊತ್ತಾಯ್ತಾ? ಅದೇ ತರ 3 ಅಂದ್ರೆ 1 2 3. ಅದೇ ತರ ಮತ್ತೊಂದು ಅಂದ್ರೆ 1 2 3 4 5 ಮತ್ತೆ 1 2 3 4 5 ಗೊತ್ತಾಯ್ತಾ? ಇದನ್ನ ಟ್ಯಾಲಿ ಮಾರ್ಕ್ ಅಂತ ಹೇಳ್ತೀವಿ. ಇನ್ನ ಆವೃತ್ತಿ ಕೋಷ್ಟಕ ಹಾಕಿ ಅಂತ ಬರುತ್ತೆ. ಆವೃತ್ತಿ ಕೋಷ್ಟಕ, ವಿತರಣಾ ಕೋಷ್ಟಕ ಅಂತ ಬರುತ್ತೆ. ಅದು ವಿತರಣಾ ಕೋಷ್ಟಕ. ವಿತರಣಾ ಕೋಷ್ಟಕ ಕರೀತಾರೆ ಗೊತ್ತಾ? ಫ್ರೀಕ್ವೆನ್ಸಿ ಚಾರ್ಟ್ ಅಂತ ಕರೀತಾರೆ. ಫ್ರೀಕ್ವೆನ್ಸಿ ಚಾರ್ಟ್ ಅಂತ ಹೇಳ್ತೀವಿ. ಹೌದಾ? ಈ ಫ್ರೀಕ್ವೆನ್ಸಿ ಚಾರ್ಟ್ ಹೆಂಗ್ ಹಾಕ್ಬೇಕು ಅಂತಂದ್ರೆ ನೋಡಿ, ಈಗ ನಾವು ಒಂದು 10 ಜನ ವಿದ್ಯಾರ್ಥಿಗಳಿದ್ದಾರೆ. ಹೌದಾ? ಆ 10 ಜನ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಒಬ್ರಿಗೆ ಐಸ್ ಕ್ರೀಮ್ ಇಷ್ಟ ಇರುತ್ತೆ. ಹೌದಾ? ಇನ್ನೊಬ್ರಿಗೆ ಚಾಕ್ಲೇಟ್ ಇಷ್ಟ ಇರುತ್ತೆ, ಮತ್ತೊಬ್ರಿಗೆ ಕೇಕ್ ಇಷ್ಟ ಇರುತ್ತೆ. ಹೌದಾ? ಈಗ 10 ಜನ ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಒಬ್ಬನಿಗೆ ಐಸ್ ಕ್ರೀಮ್ ಇಷ್ಟ, ಇನ್ನೊಬ್ಬನಿಗೆ ಚಾಕ್ಲೇಟ್ ಇಷ್ಟ. ಹೌದಾ? ಇನ್ನೊಬ್ಬನಿಗೆ ಮತ್ತೆ ಚಾಕ್ಲೇಟ್ ಇಷ್ಟ, ಮತ್ತೊಬ್ಬನಿಗೆ ಐಸ್ ಕ್ರೀಮ್ ಇಷ್ಟ. ಹೌದಾ? ನೆಕ್ಸ್ಟ್ ಮತ್ತೊಬ್ಬ 10 ಜನ ಆಗ್ಬೇಕಲ್ಲ, ಇನ್ನೊಬ್ಬನಿಗೆ ಯಾರಿಗೊಬ್ಬನಿಗೆ ಕೇಕ್ ಇಷ್ಟ ಅಂತ ಹೇಳಿದ್ರು, ಕೇಕ್ ಇಷ್ಟ. ಹೌದಾ? ನೆಕ್ಸ್ಟ್ ಮತ್ತೊಬ್ಬನಿಗೆ ಐಸ್ ಕ್ರೀಮ್ ಇಷ್ಟ. ಹೌದಾ? ಇನ್ನೊಬ್ಬನಿಗೆ ಮತ್ತೆ ಚಾಕ್ಲೇಟ್ ಇಷ್ಟ. ಆಮೇಲೆ ಮತ್ತೆ ನೆಕ್ಸ್ಟ್ ಕೇಕ್ ಒಬ್ಬನಿಗೆ ಇಷ್ಟ. ಹೌದಾ? ಮತ್ತೆ ಮತ್ತೊಬ್ಬನಿಗೆ ಐಸ್ ಕ್ರೀಮ್ ಇಷ್ಟ. ಹೌದಾ? ಮತ್ತೆ ಇನ್ನೊಬ್ಬನಿಗೆ ಕೇಕ್ ಇಷ್ಟ. 10 ಜನ ಆದ್ರ ನೋಡಿ, ಮೇಲೆ 5 ಕೆಳಗೆ 5. ಈ ಒಂದು ಪಿಕ್ಚರ್ಸ್ ನೋಡ್ಬಿಟ್ಟು ಒಂದು ಆವೃತ್ತಿ ಕೋಷ್ಟಕನ ರೆಡಿ ಮಾಡಬೇಕು. ಹೆಂಗ್ ಮಾಡೋದು ನೋಡಿ? ಕೋಷ್ಟಕ ಅಂದ್ರೆ ಒಂದು ಚಾರ್ಟ್ ರೆಡಿ ಮಾಡ್ಕೊಬೇಕು. ಆ ಚಾರ್ಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಟ್ಯಾಲಿ ಮಾರ್ಕ್ ಕೂಡ ಯೂಸ್ ಮಾಡ್ಕೋಬಹುದು ಈ ಚಾರ್ಟ್ ಅಲ್ಲಿ. ಹೇಳ್ತೀನಿ ನೋಡಿ ಹೆಂಗಂದ್ರೆ ಫಸ್ಟ್ ಕ್ರಮ ಸಂಖ್ಯೆ. ಹೌದಾ? ಎಷ್ಟು ಐಟಮ್ಸ್ ಇದಾವೆ ಇಲ್ಲಿ? ಐಸ್ ಕ್ರೀಮು, ಚಾಕ್ಲೇಟು, ಕೇಕ್. 10 ಜನ ಇಷ್ಟಪಡೋ ಜನ ಆಯ್ತು, ಬಟ್ ಐಟಮ್ಸ್ ಎಷ್ಟವೆ? 3 ಐಟಮ್ಸ್. ಒಂದು ಐಸ್ ಕ್ರೀಮು, ಚಾಕ್ಲೇಟ್, ಕೇಕ್. ಹಾಗಾದ್ರೆ ಇಲ್ಲಿ ಕ್ರಮ ಸಂಖ್ಯೆ ಎಷ್ಟಿದೆ? ನಾವು 3. ಹೌದಾ? ಇಲ್ಲಿ 1 2 3 ಅಂತ ಹಾಕೋಣ. ಈಗ ನೋಡಿ, ಈಗ ಏನಂತ ಹಾಕೋಣ? ವಸ್ತುಗಳು. ಹೌದಾ? ಏನೇನು ವಸ್ತುಗಳು? ಚಾಕ್ಲೇಟ್ಸ್, ಐಸ್ ಕ್ರೀಮು, ಕೇಕ್. ಹೌದಾ? ಈಗ ನೆಕ್ಸ್ಟ್ ಐಸ್ ಕ್ರೀಮ್ ಇಷ್ಟಪಡೋ ಟ್ಯಾಲಿ ಮಾರ್ಕ್ ಹಾಕದ?
ಟ್ಯಾಲಿ ಮಾರ್ಕ್ಸ್ ಹೆಂಗ್ ಹಾಕ್ತೀವಿ? ಐಸ್ ಕ್ರೀಮ್ ಇಷ್ಟಪಡೋ ಎಷ್ಟಿದಾವೆ? 1 2 3 4 4 ಅಂತ ಹಾಕದ. ನೆಕ್ಸ್ಟ್ ಚಾಕ್ಲೇಟ್ ಎಷ್ಟಿದಾವೆ? 1 2 3 ಹೌದಾ? ಆಮೇಲೆ ಕೇಕು 2 3 ಹಾಕುತ್ತಾ? ಇನ್ನ ಆವೃತ್ತಿಗಳು ಸಂಖ್ಯೆ ಏನ್ ಮಾಡ್ಬೇಕು? ಆವೃತ್ತಿ ಸಂಖ್ಯೆ ಹೆಂಗ್ ಬರ್ತೀರಾ? ಅಲ್ಲಿ ಆವೃತ್ತ ಸಂಖ್ಯೆ ಇದು 4 ಅಂತ ಬರೀ. ಆಮೇಲೆ ಇದು 3 ಅಂತ ಬರೀ. ಇದನ್ನ 3 ಟೋಟಲ್ ಏನಾಗಿರುತ್ತೆ? ಈ ಟೋಟಲ್ ಏನ್ ಬರ್ಬೇಕಂದ್ರೆ ಈ ಎಷ್ಟು ಜನ ಇದಾರೆ ಅಷ್ಟು ಬರ್ಬೇಕು. ಇದಾರ 10 ಜನ ನೋಡಿ. 4 3 7 7 10 ಅಂದ್ರೆ ನಾವು ಹಾಕಿರೋ ಆವೃತ್ತಿ ಕೋಷ್ಟಕ ಸರಿಯಾಗಿರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ಈ ರೀತಿ ನಾವು ಅಷ್ಟೇ ಬೇರೆ ಬೇರೆ ಉದಾಹರಣೆ ಕೊಟ್ಟರು ನೀವು ಆವೃತ್ತಿ ಕೋಷ್ಟಕ ಹಾಕೋದನ್ನ ಕಲ್ತ್ಕೋಬೇಕು. ಮಾಡ್ತೀರಾ? ಫಸ್ಟ್ ನಾವು ಈ ಪ್ರಶ್ನೆ ನೋಡಿ, ದಾಳವನ್ನು 30 ಬಾರಿ ಎಸಿತೀವಾ? ಅದನ್ನ ಹಿಂಗೆ ಉಳಿಸಿದಾಗ ಆ ದಾಳ 30 ಬಾರಿಲಿ ಯಾವ ಒಂದು ಸಂಖ್ಯೆ ಬೀಳುತ್ತೆ ಅಂತ ನೋಡಬೇಕು. ಈಗ ಆವೃತ್ತಿ ಕೋಷ್ಟಕಗಳನ್ನು ಯಾವ ರೀತಿ ಕೋಷ್ಟಕವನ್ನು ಯಾವ ರೀತಿ ಹಾಕಬೇಕು ನೋಡಿ. ಇಲ್ಲಿ ಒಂದು ಕ್ರಮ ಸಂಖ್ಯೆ, ಇನ್ನೊಂದು ಏನು ಹಾಕಬೇಕು? ದಾಳದಲ್ಲಿರುವ ಸಂಖ್ಯೆಗಳು. ಮತ್ತೊಂದು ಆವೃತ್ತಿ ಕೋಷ್ಟಕ. ಆವೃತ್ತಿ ಕೋಷ್ಟಕನೇ ಇದು. ಅದರಲ್ಲಿ ಹೆಡ್ಡಿಂಗ್ ಯಾವ್ಯಾವ ಬರಬೇಕು ಅಂತ ಕೇಳ್ತಾ ಇರೋದು. ಹೇಳಿ. ಫಸ್ಟ್ ಏನು? ಕ್ರಮ ಸಂಖ್ಯೆ ಆಯ್ತಾ? ಕ್ರಮ ಸಂಖ್ಯೆ ಆದಮೇಲೆ ಡೈಸ್ನಲ್ಲಿರುವಂಥ ಸಂಖ್ಯೆ ಆಯ್ತಾ? ಮತ್ತಿನ್ನೇನು ಬೇಕು? ಟ್ಯಾಲಿ ಮಾರ್ಕು. ಹೌದಾ? ಟ್ಯಾಲಿ ಮಾರ್ಕ್ಸು. ಮತ್ತಿನ್ನೇನು ಬೇಕು? ಆವೃತ್ತಿ. ಅದನ್ನ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಅಥವಾ ಆವೃತ್ತಿಗಳು. ಈಗ ಇದನ್ನ ಹೆಂಗೆ ಮಾಡಬೇಕು ಅಂದರೆ, ಕ್ರಮ ಸಂಖ್ಯೆ ಅಂದರೆ ನಾವು ಎಷ್ಟು ಬಾರಿ ಎಸಿತೀವಿ ಅದನ್ನು. ಹೌದಾ? ಈಗ ಅದನ್ನು ಇಲ್ಲಿ ಇಂಪಾರ್ಟೆಂಟ್ ಅಷ್ಟು 30 ಸಾರಿನೂ ಹಾಕೋಕ್ಕಾಗಲ್ವಲ್ಲ. 30 ಹಾಕಲ್ಲ. ಅದಕ್ಕೆ ನಾನು ಇಲ್ಲಿ ಕ್ರಮ ಸಂಖ್ಯೆಗಳಂದರೆ ಡೈಸ್ನಲ್ಲಿರುವ ಸಂಖ್ಯೆಗಳನ್ನೇ ಹಾಕೊಂಡ್ಬಿಡ್ತೀನಿ. ಇಲ್ಲಿ 1 ಇದೆ ಸಂಖ್ಯೆ, 2 ಇದೆ, 3 ಇದೆ. ಡೈಸ್ನಲ್ಲಿ ನೋಡಿ 1 2 3 ಯಾವ್ಯಾವ ಸಂಖ್ಯೆಗಳಿದಾವೋ ಅವನ್ನೆಲ್ಲ ಇಲ್ಲಿ ಹಾಕೊಂಡ್ಬಿಡೋಣ. ಸರಿನಾ? ಒಟ್ಟಿನಲ್ಲಿ ಎಷ್ಟಾಯ್ತು? ಈ ಡೈಸ್ ಅಥವಾ ಡಾಳನ್ನ ನಾವು 30 ಬಾರಿ ಎಸೆದು ನೋಡಬೇಕು ಯಾವ್ಯಾವ ಅಂಕಿ ಎಷ್ಟೆಷ್ಟು ಬಾರಿ ಬಂತು ಅಂತ. ಹೌದಾ? ಆ ಥರ ಮಾಡೋದಾ? ಈಗ ಎಸಿರಿಯಲ್ಲ ಒಂದೊಂದು ಸರಿ ಹಾಕಿ ಡೈಸ್ ಏನು ಬಂತು? 4 ಬರೀ 4ಕ್ಕೆ ಎದುರುಗಡೆ 1 ಹಾಕು. ನೆಕ್ಸ್ಟು 2 5 ಚೆನ್ನಾಗಿದ್ದಲ್ಲ? 1 5 4 1 4 5 ಇಲ್ಲ 2 ಯಾವ ಥರ ಹಾಕ್ತಿದ್ದ ನೋಡಿ. ಟ್ಯಾಲಿ ಮಾರ್ಕು ಹಾಕೋದು ಅರ್ಥ ಆಯ್ತಾ ಎಲ್ಲರಿಗೂ? 1 ಈಗ ನೋಡಿ ಇಲ್ಲಿ ಟ್ಯಾಲಿ ಮಾರ್ಕಲ್ಲಿ 1 4 ಸರಿ ಬಿದ್ದಿತ್ತ ಆಗಲೇ, ಇನ್ನೊಂದು 5ನೇ ಬಾರಿ ಬಿತ್ತು. ಈಗ 5 ಇಲ್ಲಿ ಬರಿಬೇಕಾ? ಹೆಂಗೆ ಮಾಡಬೇಕು? ನೀಟ್ ಎಳಿಬೇಕು. 5ರ ಒಂದು ಗುಂಪು. ಹೌದಾ? ನೆಕ್ಸ್ಟು ಅವನು 2 ಇಲ್ಲ ನೋಡಿ 2 ಮತ್ತೆ 5 ಸರಿ ಬಿತ್ತಾ? 5ನೇ ಬಾರಿ ನಾವು ಹೆಂಗೆ ಹಾಕ್ತೀವಿ ಹಿಂಗೆ ಹಾಕಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಸರ್ತಿ ಹಾಕ್ತೀವಿ. ಮತ್ತೆ 2 ಬಿತ್ತಾ? 2ನ್ನ ನೋಡಿಲಿ 5 ಸರ್ತಿ ಒಂದು ಗುಂಪು ಮಾಡಿದ್ವಾ? ಮತ್ತೊಂದು 6ನೇ ಸರ್ತಿನೂ 2 ಬಿದ್ದರೆ ಈಗ ಎಲ್ಲ ಹಾಕಬೇಕು? ಪಕ್ಕಕ್ಕೆ ಹಾಕು. ಗುಡ್. ಗೊತ್ತಾಯ್ತಾ? ಟ್ಯಾಲಿ ಮಾರ್ಕ್ ಹಾಕೋದು ಆಯ್ತಾ? ನೆಕ್ಸ್ಟ್ ಇದೇ ಥರ ನಾವು 30 ಬಾರಿ ಏನು ಮಾಡ್ತೀವಿ? ಈ ದಾಳನ್ನ ಹಿಂಗೆ ಹಾಕ್ತಾ ಹೋಗ್ತೀವಿ. ಅದು ಏನೇನು ಬಿದ್ದಿರುತ್ತೆ ಸಂಖ್ಯೆಗಳನ್ನ ಬರೀತಾವೆ. ಟ್ಯಾಲಿ ಮಾರ್ಕ್ನ 30 ಸರಿ ಹಾಕಿದ್ವಾ? ಇದನ್ನ ದಾಳ ಎಸ್ಬಿಟ್ಟು ಈಗ ಏನೇನು ಬಂತು ಡೈಸ್ನಲ್ಲಿರೋ ಸಂಖ್ಯೆಗಳಿಗೆ ನಾವು ಎಷ್ಟೆಷ್ಟು ಬಾರಿ ಯಾವ್ಯಾವ ಸಂಖ್ಯೆನ ಬಿದ್ದಿದೆ ಅನ್ನೋದನ್ನ ಟ್ಯಾಲಿ ಮಾರ್ಕ್ ಹಾಕೊಂಡ್ವಿ. ಈಗ ಹಂಗಾರೆ ಇಲ್ಲಿ ಯಾವ್ಯಾವ ಸಂಖ್ಯೆ ಎಷ್ಟೆಷ್ಟು ಬಾರಿ ಅನ್ನೋದನ್ನ ಏನ್ಸ್ಕೊಂಡು ಇಲ್ಲಿ ಅಂಕಿಗಳಲ್ಲಿ ಬರಿಬೋದಾ? ಆ ಅಂಕಿಗಳಲ್ಲಿ ಬರೆಯೋದನ್ನೇ ಆವೃತ್ತಿಗಳು ಅಂತ ಹೇಳ್ತೀವಿ. ಸರಿ, ಈಗ ಬರೀರಿ ನೋಡೋಣ. ಈಗ ಯಾವ್ದಾವ್ದು ಎಷ್ಟೆಷ್ಟು ಸರಿ ಬಂದಿದೆ? 1 ಎಷ್ಟು ಸರಿ ಬಂತು? 5 ಬರಿ. 6 2 6 ಸರಿ ಬಂತು. 6 5 3 5 ವೆರಿ ಗುಡ್. ಈಗ ಇದನ್ನ ಟೋಟಲ್ ಮಾಡು. 5 6 11 11 6 17 5 18 22 22 3 25 25 5 30. ಗುಡ್. ಬರಿ. ಒಟ್ಟು ಅಂತ ಬರಿ.
ಈಗ ಒಟ್ಟು 30 ಬಂತಾ? ಇಲ್ಲಿ ನಾವು ದಾಳವನ್ನ ಎಸ್ದಿರೋ ಬಾರಿ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ. ಇದು ಆವೃತ್ತಿಗಳ ಒಟ್ಟು, ಗೊತ್ತಾಯ್ತಾ? ಹಂಗಂದ್ರೆ ನಾವು ಹಾಕಿರೋ ಫ್ರೀಕ್ವೆನ್ಸಿ ಚಾರ್ಟ್ ಅಥವಾ ಆವೃತ್ತಿ ಚಾರ್ಟು ಸರಿಯಾಗಿದೆ ಅಂತ ಅರ್ಥ, ಗೊತ್ತಾಯ್ತಾ? ಇದು ನಾವು ಹಾಕಿರೋ ಚಾರ್ಟ್ ಸರಿಯಾಗಿದೆ ಇಲ್ವಾ ಅನ್ನೋದನ್ನ ತಿಳ್ಕೊಳಕ್ಕೇನು ಟೋಟಲ್ ಮಾಡ್ಕೊಂಡು ನೋಡ್ಬೇಕು, ಗೊತ್ತಾಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ?